ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದಷ್ಟು ಪ್ಯಾಚ್ ವರ್ಕ್ ಡಿಸೈನ್ಸ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಮೊನ್ನೆ ಎಲ್ಲ ನಾನು ಒಂಚೂರು ಎಂಬ್ರಾಯ್ಡಿಂಗ್ ವರ್ಕ್ ಆಗಿರೋ ತೋರಿಸಿದ್ದೆ. ಇವತ್ತೊಂದಷ್ಟು ಪ್ಯಾಚ್ ವರ್ಕ್ ಡಿಸೈನ್ಸ್ಗಳು ಮಾಡಿದ್ದೀನಿ, ಅದನ್ನು ನೋಡೋಣ ಬನ್ನಿ ಹೇಗಿದೆ ಅಂತ. ಇದ್ರದ್ದು ಆಲ್ರೆಡಿ ಕಟ್ಟಿಂಗು ಸ್ಟಿಚಿಂಗು ಹಾಕಿದ್ದೀನಿ ಫ್ರೆಂಡ್ಸ್, ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ಇದು ಡಿಸೈನ್ದು, ಇದು ಸ್ಲೀವ್ಲೆಸ್ಸು, ಮತ್ತು ಇದು ಡಬಲ್ ಫ್ರಿಲ್ ಬಂದು ಇಲ್ಲಿ ಬೀಡ್ಸ್ ಬರಬೇಕು. ಆದರೆ ಅವರು ಬೀಡ್ಸು ನಾನೇ ತಂದು ಕೊಡ್ತೀನಿ ಅಂದ್ಬಿಟ್ಟು ಹಂಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು. ಮಾಡಿದ್ದೀನಿ, ಆದರೆ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಹೀಗೆ ಇರಲಿ, ಅವರು ನಾನು ಇಷ್ಟ ಆಗಲ್ಲ ಇದು ತರೋದು, ನಾನು ಬೇರೆ ತಂದು ಕೊಡ್ತೀನಿ ಅಂದ್ಬಿಟ್ಟು ಇಷ್ಟು ಮಾಡಿಸಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಡಬಲ್ ಏರ್ ಫ್ರಿಲ್ ಡಿಸೈನ್. ಇದು ಫೋಲ್ಡ್ ಮಾಡಿದ್ವಿ, ಇದೇನು ಮಾಡಿಲ್ಲ. ಇಲ್ಲೊಂಥರ ಬಾಕ್ಸ್ ಟೈಪಲ್ಲಿ ಇಲ್ಲೊಂಥರ ಡಿಸೈನ್ ಮಾಡಿದ್ದೀವಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಇಲ್ಲಿ ಬಟ್ಟೆ ಜಾಸ್ತಿ ಇದ್ರೆ ಇನ್ನೂ ಡಿಸೈನ್ ಅಗಲ ಬರುತ್ತೆ. ಅವ್ರದ್ದು ಇಷ್ಟು 3-3.5 ಇಂಚ್ ಬರುತ್ತೆ, ಇದು 3 ಇಂಚ್ ಬರುತ್ತೆ ಡೀಪು. ಅದಕ್ಕೋಸ್ಕರ ನಾವು ಈ ಥರ ರೆಡಿ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ ಬ್ಲೌಸು, ಮತ್ತು ಮುಂದೆ ಬಂದ್ಬಿಟ್ಟು ಒಂಥರ ಡೈಮಂಡ್ ಶೇಪಲ್ಲಿ ಡಿಸೈನ್ ಮಾಡಿದ್ದೀನಿ ಈ ರೀತಿ. ತುಂಬ ಚೆನ್ನಾಗಿದೆ. ಮತ್ತು ಡೋರಿನೂ ಇಟ್ಟಿದ್ದೀನಿ ಅದೇ ಕಲರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಫ್ರೆಂಡ್ಸ್. ಇದಂತೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೊಂದು ಡಿಸೈನು, ಮತ್ತು ಇದು ಎರಡು ಒಬ್ಬರದೇನೆ ನೋಡಿ. ಇದು ಒಂದು ಡಿಸೈನ್, ಇಲ್ಲೂ ಡಿಸೈನ್ ಬರುತ್ತೆ. ಅವರು ಅದು ಬೇಡ, ನಮಗೆ ಈ ಶೇಪ್ ಮಾತ್ರ ಮಾಡಿಕೊಡಿ ಅಂತೇಳಿ ಮಾಡಿಸಿರುವಂಥದ್ದು. ಇದಕ್ಕೂ ಅಷ್ಟೇ, ಇಲ್ಲಿ ಮಣಿಗಳು ಇಡಬೇಕು. ಅವರು ಮಣಿಗಳನ್ನ ಇಡ್ಸ್ಕೊಂಡಿಲ್ಲ, ಅದೇನೋ ಅವರೇ ತಂದು ಕೊಡ್ತೀನಿ ಅಂದ್ಬಿಟ್ಟು ಪೆಂಡಿಂಗ್ ಉಡಿಸಿದ್ದಾರೆ. ತಂದು ಕೊಟ್ಟರೆ ನಾವು ಸ್ಟಿಚ್ ಮಾಡ್ತೀವಿ, ಇಲ್ಲ ಹಂಗೆ ಸ್ಟಿಚ್ ಮಾಡಿದ್ದೀನಿ. ಇದು ಡಿಸೈನು ನೋಡಿ, ಇದೊಂಥರ ಡಿಸೈನು ಗೋಲ್ಡ್ ಕಲರಲ್ಲಿ ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಮಗೆ ಫೋನಲ್ಲಿ ಡಿಸೈನ್ ತೋರಿಸಿದ್ರು, ಆ ಶೇಪಲ್ಲಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಇದು ಅಷ್ಟೇ ಪ್ರಿನ್ಸ್ ಕಟ್ಟು. ಇದು ಅದು ಎರಡು ಒಬ್ಬರದೇನೆ ಡೋರಿ ಈ ಥರ ರೆಡಿ ಮಾಡಿದ್ದೀನಿ ನೋಡಿ, ಒಂದೇ ಕಲರು. ಈ ಥರ ಚೆನ್ನಾಗಾಗಿದೆ ಡಿಸೈನ್, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದೊಂಥರ ಡಿಸೈನ್ ಈಗೆಲ್ಲ ನೋಡಿದ್ದೀರಲ್ಲ ಫ್ರೆಂಡ್ಸ್, ಸ್ಲೀವ್ಸು ಆ ಥರದ್ದು. ಇದು ಒಳಗಡೆಗೆ ನಾನು ಬಟ್ಟೆ ಸಾಕಾಗಿಲ್ಲ, ಬೇರೆ ಕೊಟ್ಟಿದ್ದೀನಿ. ಅಂದರೆ ಅವತ್ತು ಅರ್ಜೆಂಟಾಗಿ ಬಟ್ಟೆ ತರೋಕ್ಕೂ ಟೈಮ್ ಇರಲಿಲ್ಲ, ಅಂದರೆ ಕಾಣಲ್ಲ. ಹಿಂಗೆ ನೋಡಿ, ಹಿಂಗೆ ಕವರ್ ಆಗಿಬಿಡುತ್ತೆ. ಅದು ಸಣ್ಣ ಇದ್ದಾರೆ ನೋಡಿ, ತೋರಿಸ್ತೀನಿ. ಈ ಥರ ಬರುತ್ತೆ. ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಇದು. ಇಲ್ಲೆಲ್ಲ ಮಣಿಗಳೆಲ್ಲ ಇಟ್ಟು ಹೊಲ್ದಿರ್ತಾರಲ್ಲ ಆ ಥರ ಡಿಸೈನು, ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡ್ರೆ ಈ ಥರ ಬರುತ್ತೆ, ಹಿಂಗೆ ಬರುತ್ತೆ. ಅದು ನಮ್ಮ ಕೈಯಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಹಿಂಗೆ ಬರುತ್ತೆ. ಇದು ಇಲ್ಲೆಲ್ಲ ಮಣಿ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಸೀರೆ ಅಲ್ವಾ, ಬೇಡ ಅಂದ್ಬಿಟ್ಟು ಆಮೇಲೆ ಬರೀ ಸ್ಲೀವ್ಸ್ ಕಿಟ್ರೆ ಡಿಸೈನ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬ್ಯಾಕಿಗೆ ನಾನು ಸಿಂಪಲ್ಲಾಗಿ ಈ ಥರ ಸೀರೆ ಪೀಸಲ್ಲಿ ಒಂಚೂರು ಫ್ರಿಲ್ ಇಟ್ಟು ಡಿಸೈನ್ ಮಾಡಿದ್ದೀನಿ. ಯಾಕೆಂದರೆ ಬರೀ ಹಿಂದೆ ಸ್ಲೀವ್ಸಿಗೆ ಡಿಸೈನ್ ಆಗುತ್ತೆ, ಹಿಂದೆ ಸುಮ್ಮನೆ ಬೋರ್ಡ್ ಆಗಬಾರ್ದು ಅಂದ್ಬಿಟ್ಟು ನಾನೇ ಈ ಡಿಸೈನ ಸೆಟ್ ಮಾಡಿದ್ದೀನಿ ನೋಡಿ. ಈ ಥರ ಇದೊಂಥರ ಸ್ಲೀವ್ ಡಿಸೈನ್. ಇದು ಈಗೆಲ್ಲ ಟ್ರೆಂಡಿಂಗ್ ನೋಡಿರ್ಬೋದು ನೀವು. ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಹೆಂಗೆ ಗೊತ್ತಾಗಲ್ಲ. ಇದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಇದು, ಆಯಿತಾ. ಇದು ಬಂದ್ಬಿಟ್ಟು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಇದೊಂಥರ ಬೋಟ್ ನೆಕ್ ಡಿಸೈನು. ಅವರು ಬಾರ್ಡರಲ್ಲಿ ಅಂದರೆ ಫೋನಲ್ಲೇ ಕಳಿಸಿದ್ರು ಡಿಸೈನು. ನಾನು ಇಲ್ಲಿಗೆ ಕೂಡ ಬಾರ್ಡರ್ನ ತೊಗೊಂಡು ಇಲ್ಲಿಗೆ ಮತ್ತು ಇಲ್ಲಿಗೆ ಅಡ್ಜಸ್ಟ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಕ್ಕೊಂಡ್ರೆ. ಇದು ಬೋಟ್ ನೆಕ್ ಡಿಸೈನು. ಇದಕ್ಕೂ ಡೋರಿ ಇಟ್ಟಿದ್ದೀನಿ, ಎಲ್ಲದಕ್ಕೂ ಡೋರಿ ಬರುತ್ತೆ, ಒಂದೊಂದಕ್ಕೆಲ್ಲ ಬರೋಲ್ಲ. ಈ ಥರ ಡೋರಿ ರೆಡಿ ಮಾಡಿದ್ದೀನಿ. ಮತ್ತು ಮುಂದೆ ಬಂದ್ಬಿಟ್ಟು ಈ ಥರ ವಿ ಶೇಪಲ್ಲಿ ಬೇಕು ಅಂತ ಹೇಳಿದ್ರು. ಈ ಥರ ಬಾರ್ಡರ್ ಒಂದು ಕಡೆ ಬಟ್ಟೆ ಬಾರ್ಡರ್ ಇದ್ದೀರಿ, ಈ ಕಡೆನೂ ಕೊಡ್ತಿದ್ದೆ, ಆದರೆ ಸಾಕಾಗಿಲ್ಲ, ಹಾಗಾಗಿ ಒಂದು ಸೈಡಿಗೆ ಮಾತ್ರ ಬಾರ್ಡರ್ನ ಕೊಟ್ಟಿದ್ದೀನಿ. ಇದು ವಿ ಶೇಪಲ್ಲಿ ಬರುತ್ತೆ ನೋಡಿ. ವಿ ಶೇಪಲ್ಲಿ ಬಂದು ಈ ಥರ ಡಿಸೈನು ಇದೆ. ಇದು ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನು, ಬೋಟ್ ನೆಕ್ ಡಿಸೈನ್. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಇದು ಒಂಥರ ಗ್ರೀನ್ ಕಲರ್ ಸ್ಯಾರಿ. ಇದು ಪಾಚಿ ಗ್ರೀನು. ಈ ಥರನೇ ಬೇಕು ಡಿಸೈನ್ ಅಂದರು. ನಾನು ಲೇಸ್ ನೋಡಿದೆ, ಲೇಸ್ ಮ್ಯಾಚಿಂಗ್ ಸಿಕ್ಕಲಿಲ್ಲ. ಅದಾಗಿದ್ದರೆ ಇನ್ನೂ ಸ್ವಲ್ಪ ನೀಟಾಗಿ ಬರೋದು ಡಿಸೈನು. ಇದು ಚೆನ್ನಾಗಿ ಬಂದಿದೆ, ಆದರೆ ಸೀರೆ ಪೀಸಾಗಿ ಇಲ್ಲೊಂದು ಫ್ರಿಲ್ ಕೊಡಬೇಕು, ಯಾಕಂದ್ರೆ ಹಿಂಗೆ ತಿರುಗ್ಸೋಕ್ಕಾಗಲ್ವಲ್ಲ, ಆವಾಗ ಈ ಥರ ಫ್ರಿಲ್ ಕೊಡಬೇಕಾಗುತ್ತೆ. ಆಮೇಲೆ ಬಟ್ಟೆ ಜಾಸ್ತಿ ಇದ್ದಿದ್ರೆ ಬೇರೆ ಥರ ಮಾಡ್ಬೋದು. ಬಟ್ಟೆ ಜಾಸ್ತಿ ಕಟ್ ಮಾಡಿದ್ರೆ ಸೀರೆ ತುಂಡಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಕಟ್ ಮಾಡ್ಕೊಂಡು ಈ ಥರ ಮಾಡಿದ್ದೀನಿ. ಇದು ಬೋಟ್ ನೆಕ್ ಡಿಸೈನೇ, ನಾನು ಇವಾಗ ಮೊದಲು ತೋರಿಸೋದಲ್ಲ ಅದು. ಇದು ಎರಡು ಒಬ್ಬರದೇನೆ. ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿ. ಹೆಚ್ಚು ಕಮ್ಮಿ ಅದೇ ಡಿಸೈನ್ ಬರುತ್ತೆ. ಇಲ್ಲಿ ಪಟ್ಟಿ ಸ್ವಲ್ಪ ದೊಡ್ಡದು ಬರುತ್ತೆ, ಇಲ್ಲಿ ಚಿಕ್ಕದು ಬರುತ್ತೆ. ಅದು ಈ ಥರ ಸೇರುತ್ತೆ, ಇದು ಈ ಥರ ಹೋಗಿದೆ. ಆ ಥರ ಡಿಫ್ರೆನ್ಸ್ ಇಲ್ಲೇ ತೋರಿಸ್ತೀನಿ ನೋಡಿ. ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದು ಹಿಂಗೆ ಹೋಗುತ್ತೆ, ಇದು ಹಿಂಗೆ ಹೋಗಿದೆ. ಒಂಥರ ಎರಡೂ ನೋಡೋಕೆ ಒಂದೇ ಥರನೇ ಅನಿಸುತ್ತೆ, ಆದ್ರೂ ಡಿಫ್ರೆಂಟ್ ಆಗಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ನೀವು ಬೇಕಾದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ಇದ್ರದ್ದು ಹಾಕಿಲ್ಲ, ಫಸ್ಟ್ ತೋರಿಸೋದಲ್ಲ ಅದರದ್ದೆಲ್ಲ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೀನಿ. ಇದ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಮುಂದೆ ಈ ಥರ ಬಂದಿದೆ ನೋಡಿ. ಮುಂದೆ ಒಂಥರ ತುಂಬಾ ಚೆನ್ನಾಗಿದೆ ಡಿಸೈನು, ಡೈಮಂಡ್ ಶೇಪಲ್ಲಿ. ಈ ಥರ ಈಗೆಲ್ಲ ಟ್ರೆಂಡಿಂಗ್ ಇದು, ಈ ಥರ ಡಿಸೈನ್ ಇಟ್ಕೊಳ್ಳೋದು ಇದೆ, ಟ್ರೆಂಡಿಂಗ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ಥರನೇ ಬೇಕು ಅಂದ್ಬಿಟ್ಟು ಒಂದು ಫೋಟೋ ಕಳಿಸಿದ್ರು, ನಾನು ರೆಡಿ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇದು ಬಂದ್ಬಿಟ್ಟು ಇದೆರಡು ಒಬ್ಬರದು, ಇದು 3 ಬ್ಲೌಸು ಇನ್ನೊಬ್ಬರದು. ಇದು ಈ ಥರ ಲೀಫ್ ಥರ ಮಾಡಿದ್ದೀನಿ ನೋಡಿ, ಲೀಫ್ ಡಿಸೈನ್ ಇದು. ಆದರೆ ಕಲರ್ ಕಾಂಬಿನೇಷನ್ ಇದ್ರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಗೋಲ್ಡ್ ಕಲರ್ ಲೇಸು ಮಣಿ ಕೊಟ್ಟು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಒಟ್ಟಲ್ಲಿ. ಇದನ್ನು ನೋಡೋಕ್ಕೆ ರೌಂಡ್ ನೆಕ್ಕಲ್ಲಿ ಈ ಥರ ರೆಡಿ ಮಾಡಿದ್ದೀನಿ. ಸ್ಲೀವ್ ಇದು ಎಲೆ ಥರ, ಇದೆಲ್ಲ ಎಲೆ ಥರ ಸ್ಟಿಚ್ ಮಾಡಿ ಮಣಿ ಅಟ್ಯಾಚ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಾ?
ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ನೋಡಿ. ನೋಡ್ತಾ ಇದ್ರೆ ಇನ್ನು ನೋಡೋಣ ಅನಿಸುತ್ತೆ. ಅದೇ ಇದು ಕಲರ್ ಕಾಂಬಿನೇಷನ್ ಇದ್ರೆ ಫ್ರೆಂಡ್ಸ್ ಇನ್ನೂ ಎದ್ದು ಕಾಣಿಸುತ್ತೆ ಡಿಸೈನು. ಅದೇ ಕಲರ್ ಅದೇ ಒಂದೇ ಕಲರ್ ಅಲ್ವಾ, ಅದಕ್ಕೆ ಏನಷ್ಟು ಇದಾಗಿ ಕಾಣಿಸ್ತಿಲ್ಲ. ಅದಕ್ಕೆ ನಾನು ಗೋಲ್ಡ್ ಒಂದು ಬಾರ್ಡರ್ ಕೊಟ್ಟು ಒಂಥರ ಡಿಸೈನಾಗಿ ಕಾಣಲಿ ಅಂತ ಮಾಡಿದ್ದೀನಿ. ಎದುರುಗಡೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಮುಂದೆ ಸ್ಲೀವ್ಸ್ಗೆ ಏನು ಡಿಸೈನ್ ಮಾಡಿಲ್ಲ ಅಷ್ಟೇ. ಇದು ಇದಕ್ಕೆ ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಇದಕ್ಕೆ ಆಲ್ರೆಡಿ ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಇರೋದ್ರಿಂದ ಏನಾದರೂ ಡಿಸೈನ್ ಬೇಕು ಅಂತ ಹೇಳಿದ್ರು ಅವರು, ಏನಾದರೂ ನೀವೇ ಡಿಸೈನ್ ಮಾಡಿ ಅಂತ ಹೇಳಿರೋದ್ರಿಂದ ಇದು ಆಲ್ರೆಡಿ ಈ ಥರ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲೂ ಇಡೋಣ ಅಂತ ಅಂದ್ಕೊಂಡೆ. ಆದರೆ ಅದು ಬಟ್ಟೆ ಸಾಕಾಗಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇದು ಈ ಡಿಸೈನೇ ಸಾಕು ಮತ್ತು ಬೇಡ ಅಂದ್ಬಿಟ್ಟು ನಾನು ಪೋಟ್ಲಿ ಬಟನ್ ಮಾತ್ರ ಇದು ಇಟ್ಟಿದ್ದೀನಿ ನೋಡಿ. ಇದು ರೌಂಡ್ ನೆಕ್ಕು ಪೋಟ್ಲಿ ಬಟನ್ ಇಟ್ಟಿದ್ದೀನಿ ಆಯಿತಾ. ಮತ್ತು ಇದು ಒಂದು ಡಿಸೈನು ಫ್ರೆಂಡ್ಸ್, ಇದು ಸಿಲ್ವರ್ ಕಲರಲ್ಲಿ ಇಟ್ಟಿದ್ದೀನಿ ಕಾಂಬಿನೇಷನಲ್ಲಿ. ಇದು ಒಂಥರ ಚೆನ್ನಾಗಿದೆ ನೋಡಿ. ನಾನು ಆಗಲೇ ತೋರಿಸಿದ್ನಲ್ಲ ಅದೇ ಡಿಸೈನ್ ಇದು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡ್ತಾ ಇದ್ದರೆ ಇನ್ನು ನೋಡೋಣ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸ್ ಇದು. ಮೊನ್ನೆ ಎಂಬ್ರಾಯ್ಡಿಂಗ್ ವರ್ಕ್ದು ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ಡಿಸೈನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.